ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು. ಡಿಯರ್ ಫ್ರೆಂಡ್ಸ್, ತರಗತಿನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಜೊತೆ ಒಂದು ವಿಷಯವನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದೇನಂತ ಹೇಳಿದ್ರೆ, ಚಾನಲ್ ಅನ್ನ ಪ್ರಾರಂಭ ಮಾಡಿ ಇವತ್ತಿಗೆ 1 ತಿಂಗಳಾಗ್ಲಿಕ್ಕೆ ಬಂತು. ಅಂದ್ರೆ 28 ಡೇಸ್ ಅನ್ನ ನಾವು ಇವತ್ತಿಗೆ ಕಂಪ್ಲೀಟ್ ಮಾಡಿ ಆಯ್ತು. ಸೊ ಇಲ್ಲಿವರೆಗೂ ನಿಮ್ಮ ಸಪೋರ್ಟ್ ಇಂದಾಗಿ ನಮ್ಮ ಚಾನಲ್ 1000+ ಸಬ್ಸ್ಕ್ರೈಬರ್ ಅನ್ನ ರೀಚ್ ಆಗಿದೆ. ಸೊ ಇದೇ ತರ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ನಮ್ಗಿದ್ರೆ ಖಂಡಿತವಾಗಿಯೂ ವೈಟ್ ಬೋರ್ಡ್ ಇಂದ ನಾವು ಡಿಜಿಟಲ್ ಬೋರ್ಡಿಗೆ ಖಂಡಿತ ನಾವು ಬಂದೇ ಬರ್ತೀವಿ ಅನ್ನೋ ಒಂದು ನಂಬಿಕೆ ಕೂಡ ನನಗಿದೆ. ಯಾಕಂದ್ರೆ ಈಗ ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭ ಮಾಡುವುದು ಅಷ್ಟು ಸುಲಭವಾದಂತ ಮಾತಲ್ಲ. ಎಲ್ಲರೂ ಕೂಡ ಡಿಜಿಟಲ್ ಬೋರ್ಡ್ ಇಂದಾನೇ ಕ್ಲಾಸಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು ವೈಟ್ ಬೋರ್ಡ್ ಇಟ್ಕೊಂಡು ತರಗತಿಗಳನ್ನ ಪ್ರಾರಂಭ ಮಾಡಿದ್ವಿ. ಸೊ ಅದ್ರ ಜೊತೆಗೇನೆ ನನ್ನೊಂದು ಕಾನ್ಸೆಪ್ಟ್ ಇತ್ತು. ಏನಂತ ಹೇಳಿದ್ರೆ, ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ನಾವು ಟೀಚ್ ಮಾಡಬೇಕು ಅಂತ ಹೇಳಿ. ಅದಕ್ಕಾಗಿನೇ ನಮ್ಮ ವೈಟ್ ಬೋರ್ಡು ಕೂಡ ಇದು ಬೇಸಿಕ್ ಅಂತ ಅನ್ಕೊಂಡ್ರೆ, ನಮ್ಮ ಡಿಜಿಟಲ್ ಬೋರ್ಡ್ ನಮಗೆ ಅಡ್ವಾನ್ಸ್ ಲೆವೆಲ್ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ಇವತ್ತಿರೋ ಈ ವೈಟ್ ಬೋರ್ಡು ಮುಂದೊಂದು ದಿನ ಡಿಜಿಟಲ್ ಬೋರ್ಡ್ ಆಗಿ ಕನ್ವರ್ಟ್ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ ಇದೇ ತರ ಇದ್ರೆ ಖಂಡಿತ ಒಂದಿನ ನಾವು ಡಿಜಿಟಲ್ ಬೋರ್ಡ್ ಅಲ್ಲಿ ಇದೇ ಕ್ಲಾಸ್ ರೂಮ್ ಅಲ್ಲಿ ಡಿಜಿಟಲ್ ಬೋರ್ಡ್ ಅಲ್ಲಿ ತರಗತಿಗಳನ್ನ ಕೊಡ್ತೀವಿ. ಸೊ ಇದು ನನ್ನ ನಂಬಿಕೆ. ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತ ಅದು ಆಗತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ನನಗಿದೆ. ಸೊ ಇವತ್ತಿನ ತರಗತಿಯನ್ನ ನಾವು ಪ್ರಾರಂಭ ಮಾಡೋದಾದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಕನ್ನಡ ವ್ಯಾಕರಣವನ್ನ ನೋಡ್ತಾ ಇದ್ವಿ. ಸೊ ಕನ್ನಡ ವ್ಯಾಕರಣದಲ್ಲಿ ವರ್ಣಮಾಲೆಯ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಸಮಾಸಗಳನ್ನ ಅಧ್ಯಯನ ಮಾಡೋಣ. ಸೊ ಇವತ್ತಿನ ಕಾನ್ಸೆಪ್ಟ್ ನಮ್ದು ಸಮಾಸಗಳಾಗಿರುತ್ತೆ. ಸಮಾಸಗಳು ಅಂದ್ರೆ ಏನು ಅಂತ ಬುಕ್ ನಲ್ಲಿ ನೋಡ್ಲಿಕ್ಕೆ ಹೋದ್ರೆ ಕಾನ್ಸೆಪ್ಟ್ ಬೇಗ ಅರ್ಥ ಆಗಲ್ಲ. ಲೆಂದಿ ಆಗಿರ್ತಕ್ಕಂತಹ ಡೆಫಿನೇಷನ್ ಎಲ್ಲ ಇರ್ತವೆ. ಆ ಅಷ್ಟು ಡೆಫಿನೇಷನ್ ಅನ್ನ ಓದಿ ನಾವು ಅರ್ಥ ಮಾಡಿಕೊಂಡು ಆ ಶಬ್ದವನ್ನ ಬಿಡಿಸ್ಲಿಕ್ಕೆ ಹೋದ್ರೆ ನಮಗೆ ಅಷ್ಟು ಬೇಗ ಅರ್ಥ ಆಗಲ್ಲ. ಸೊ ಅದಕ್ಕಾಗಿ ಒಂದು ಸಿಂಪಲ್ ಟ್ರಿಕ್ ಇಂದ ಸಮಾಸಗಳು ಅಂದ್ರೆ ಏನು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಏನ್ ಸಿಂಪಲ್ ಟ್ರಿಕ್ ಅಂತ ಹೇಳಿದ್ರೆ, ಇಲ್ಲೊಂದು ವಾಕ್ಯ ಇದೆ, ಅರಸನ ಮನೆಯಲ್ಲಿ ಸಂಭ್ರಮ ಅಂತ ಹೇಳಿ. 1, 2, 3 ಶಬ್ದಗಳಿಂದ ಒಂದು ವಾಕ್ಯವನ್ನ ರಚನೆ ಮಾಡಿದೀವಿ. ಇದೇ 3 ಶಬ್ದದ ವಾಕ್ಯವನ್ನ ಈ ರೀತಿಯಲ್ಲೂ ಕೂಡ ನಾವು ಬರಿಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಅರಮನೆಯಲ್ಲಿ ಸಂಭ್ರಮ. ಮೇಲಿನ ವಾಕ್ಯವೂ ಅದೇ ಅರ್ಥ ಕೊಡ್ತಾ ಇದೆ, ಕೆಳಗಿನ ವಾಕ್ಯವೂ ಅದೇ ಅರ್ಥವನ್ನ ಕೊಡ್ತಾ ಇದೆ. ಆದ್ರೆ ಕೆಳಗಿನ ವಾಕ್ಯದಲ್ಲಿ 2 ಶಬ್ದಗಳಿಂದ ಮೇಲಿನ ವಾಕ್ಯವನ್ನು ನಾವು ಪುನರ್ರಚನೆ ಮಾಡಿದ್ವಿ. ಕಾನ್ಸೆಪ್ಟ್ ಇಷ್ಟೇ, 2 ಅಥವಾ 2ಕ್ಕಿಂತ ಹೆಚ್ಚು ಶಬ್ದಗಳನ್ನ ಸೇರಿಸಿ ಒಂದು ಶಬ್ದವನ್ನಾಗಿ ಮಾಡಿ ಅರ್ಥ ಕೆಡದಿದ್ದಲ್ಲಿ ಅಂತಹ ಶಬ್ದಗಳನ್ನ ನಾವು ಸಮಾಸಗಳು ಅಂತ ಹೇಳಿ ಕರಿತೀವಿ. ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 2 ಅಥವಾ 2ಕ್ಕಿಂತ ಹೆಚ್ಚು ಶಬ್ದಗಳನ್ನ ಸೇರಿಸಿ ಒಂದು ಶಬ್ದವನ್ನಾಗಿ ಮಾಡಿ ಅರ್ಥ ಕೆಡದಿದ್ದಂತಹ ಸಂದರ್ಭದಲ್ಲಿ ಅವುಗಳನ್ನ ನಾವು ಸಮಾಸಗಳು ಅಂತೇಳಿ ಕರಿತೀವಿ. ಈ ಸಮಾಸ ಅಂತ ಬಂದಾಗ ಮತ್ತೆ ನಾವು ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಹೇಳಿ 2 ಭಾಗ ಮಾಡ್ಕೊಂತೀವಿ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ತಲೆಯಲ್ಲಿ ನೋವು, ತಲೆಯಲ್ಲಿ ಪ್ಲಸ್ ನೋವು, ಇದೇನಾಗತ್ತೆ, ತಲೆ ನೋವು ಅಂತ ಅರ್ಥ ಕೊಡುತ್ತೆ. ತಲೆ ನೋವು, ತಲೆಯಲ್ಲಿ ಅನ್ನೋದು ಒಂದು ಶಬ್ದ, ನೋವು ಅನ್ನೋದು ಒಂದು ಶಬ್ದ. ಈ 2 ಶಬ್ದವನ್ನ ಸೇರಿಸಿದಾಗ ತಲೆನೋವು ಅನ್ನೋದು ಒಂದು ಹೊಸ ಶಬ್ದ ಬರುತ್ತೆ. ಆದ್ರೆ ಇಲ್ಲಿ ಇರ್ತಕ್ಕಂತಹ 2 ಶಬ್ದಗಳಿಗೂ ಇದನ್ನ ಹೋಲಿಸಿದ್ರೆ ಇದು ಬರೀಲಿಕ್ಕೂ ಸಮಯ ಕಡಿಮೆ, ಉಚ್ಚಾರಣೆ ಮಾಡ್ಲಿಕ್ಕೂ ಸಮಯ ಕಡಿಮೆ. ಅಂತ ಶಬ್ದಗಳನ್ನ ನಾವೇನಂತ ಕರಿತೀವಿ, ಸಮಾಸಗಳು ಅಂತ ಹೇಳಿ ಕರಿತೀವಿ. ಸೊ ಈ ಸಮಾಸಗಳನ್ನ ನಾವು ಈ ರೀತಿ ವಿಗ್ರಹಿಸಿ ಬರೆದಾಗ ಇದನ್ನ ನಾವು ಪೂರ್ವ ಪದ ಅಂತ ಹೇಳಿ ಕರಿತೀವಿ. ಪೂರ್ವ ಪದ, ಇದನ್ನ ನಾವು ಉತ್ತರ ಪದ ಅಂತ ಹೇಳಿ ಕರಿತೀವಿ. ಉತ್ತರ ಪದ. ಸಮಾಸಗಳನ್ನ ತಿಳ್ಕೊಬೇಕಿದ್ರೆ ಅಥವಾ ಸಂಧಿಗಳಲ್ಲೂ ಕೂಡ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಈಗ ಮುಂದೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತೀವಲ್ವಾ, ಅದ್ರ ವಿಧಗಳನ್ನ
ಆ ವಿಧಗಳನ್ನ ನಾನು ನಿಮಗೆ ಶಾರ್ಟ್ ಟ್ರಿಕ್ ಅಲ್ಲಿ ತಿಳಿಸ್ತೀನಿ. ಯಾವುದು ಕೂಡ ಬುಕ್ಕಿನಲ್ಲಿರ್ತಕ್ಕಂತಹ ಡೆಫಿನೇಷನ್ ಮುಖಾಂತರ ನಾನು ತಿಳಿಸ್ಕೊಡಲ್ಲ. ಈ ಎರಡು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅಷ್ಟು ವಿಧಗಳನ್ನು ನಾನು ಈಸಿ ವೇ ಅಲ್ಲಿ ಅಂದ್ರೆ ಸಿಂಪಲ್ ಟ್ರಿಕ್ ಅಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಪೂರ್ವ ಪದ ಅಂದ್ರೆ ಯಾವುದು, ಉತ್ತರ ಪದ ಅಂದ್ರೆ ಯಾವುದು ಅನ್ನೋದನ್ನ ಮೊದಲು ಕನ್ಫರ್ಮ್ ಆಗಿ ತಿಳ್ಕೊಬೇಕು. ಸೊ ಈ ಕಡೆ ಬರ್ತಕ್ಕಂಥದ್ದು ಪೂರ್ವ ಪದ ಆಗಿರುತ್ತೆ, ಈ ಕಡೆ ಬರ್ತಕ್ಕಂಥದ್ದನ್ನ ನಾವು ಉತ್ತರ ಪದ ಅಂತ ಹೇಳಿ ಕರಿತೀವಿ. ಸೊ ಇದಷ್ಟು ಸಮಾಸ ಆಯ್ತು. ಈಗ ಈ ಸಮಾಸದಲ್ಲಿ ಬರ್ತಕ್ಕಂತಹ ವಿಧಗಳನ್ನ ಒನ್ ಬೈ ಒನ್ ಅಧ್ಯಯನ ಮಾಡ್ತಾ ಹೋಗೋಣ. ಸಮಾಸದಲ್ಲಿ ಮೊದಲನೇ ವಿಧವನ್ನು ನೋಡೋದಾದ್ರೆ ತತ್ಪುರುಷ ಸಮಾಸ ಅಂತ ಬರುತ್ತೆ. ನಮಗೆ ಯಾವುದೇ ರೀತಿಯಾದಂತಹ ಬುಕ್ಕಿನಲ್ಲಿರುವ ವಾಕ್ಯಗಳ ಅವಶ್ಯಕತೆ ಇಲ್ಲ. ಸೊ ಇದನ್ನ ನಾವು ನೆನಪಿಟ್ಕೊಳ್ಳಿಕ್ಕೆ ನಮ್ಮದೇ ಆದಂತಹ ಒಂದು ಸಿಂಪಲ್ ಟ್ರಿಕ್ ಅನ್ನ ಹುಡುಕೊಂಡಿದೀವಿ. ಇದೇನ್ ಟ್ರಿಕ್ ಅಂತ ಹೇಳಿದ್ರೆ, ತತ್ಪುರುಷ ಸಮಾಸವನ್ನ ನಾವು ಬಿಡಿಸಿ ಬರೆದಾಗ ಪೂರ್ವ ಪದ ನಾಮಪದ ಆಗಿರುತ್ತೆ, ಉತ್ತರ ಪದವೂ ಕೂಡ ನಾಮಪದ ಆಗಿರುತ್ತೆ. ಜೊತೆಗೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಎರಡೂ ಪದಗಳು ನಾಮಪದಗಳೇ ಆಗಿರ್ತಾವ. ಪೂರ್ವ ಪದ ಮತ್ತು ಉತ್ತರ ಪದ ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಅದನ್ನ ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ಇಲ್ಲಿ ಬರೆದಿದೀವಿ. ವಯೋವೃದ್ಧ, ಸ್ವಾಮಿ ದ್ರೋಹ, ವ್ಯಾಘ್ರ ಭಯ, ಬೆಟ್ಟದಾವರೆ, ಹಗಲುಗನಸು ಅಂತ ಹೇಳಿ ಇವುಗಳನ್ನ ನಾನೀಗ ಬಿಡಿಸಿ ಬರಿತೀನಿ. ಬಿಡಿಸಿ ಬರೆದಾಗ ಯಾವ ರೀತಿ ಪೂರ್ವ ಪದ ಮತ್ತು ಉತ್ತರ ಪದ ಬಿಡಿಸಿ ಬರೆಯುವುದು ಅನ್ನೋದನ್ನ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗತ್ತೆ. ಏನಂತ ಹೇಳಿದ್ರೆ, ವಯಸ್ಸಿನಿಂದ ಪ್ಲಸ್ ವೃದ್ಧ, ವಯಸ್ಸಿನಿಂದ ವೃದ್ಧ, ವಯೋವೃದ್ಧ. ಸರ್, ಪೂರ್ವ ಪದ ನಾಮಪದ ಆಗಿದೆ, ಓಕೆ. ಉತ್ತರ ಪದವೂ ಕೂಡ ನಾಮಪದ ಆಗಿದೆ, ಓಕೆ. ಅರ್ಥ ಹ್ಯಾಗ್ ಪ್ರಧಾನ ಆಗತ್ತೆ ಸರ್ ಅಂತ ಕೇಳಿದ್ರೆ, ವಯಸ್ಸಿನಿಂದ ಅನ್ನುವ ಶಬ್ದದಲ್ಲಿ ನೋಡಿ 1 2 3 4 5 ಅಕ್ಷರಗಳಿವೆ. ವೃದ್ಧ ಅನ್ನೋದ್ರಲ್ಲಿ 2 ಅಕ್ಷರಗಳಿವೆ. ಸೊ ಇಲ್ಲಿ ಅದನ್ನ ನಾವು ಸೇರಿಸಿ ಬರೆದಾಗ ವೃದ್ಧ ಅನ್ನೋದ್ರಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ, ಪೂರ್ವ ಪದದಲ್ಲಿ ಇರ್ತಕ್ಕಂಥ ಅಕ್ಷರಗಳಲ್ಲಿ ಚೇಂಜಸ್ ಆಗಿದೆ. ಸೊ ಇದನ್ನ ಚೇಂಜಸ್ ಮಾಡಿ ಇದನ್ನ ಏನೂ ಮಾಡದನ್ನ ಡೈರೆಕ್ಟ್ ಇದರ ಅರ್ಥವನ್ನ ಪ್ರಧಾನವಾಗಿಟ್ಟುಕೊಂಡು ಒಂದು ಶಬ್ದವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಅದನ್ನ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಇದು ಒಂದು ನಾಮಪದ, ಇದು ಒಂದು ನಾಮಪದ, ಬಟ್ ಇದರ ಅರ್ಥ ಪ್ರಧಾನವಾಗಿದೆ ಈ ಶಬ್ದದಲ್ಲಿ. ವಯಸ್ಸಿನಿಂದ ವೃದ್ಧ, ವಯೋವೃದ್ಧ. ಇನ್ನು ಅದೇ ರೀತಿ ಎರಡನೇದ್ ನೋಡೋದಾದ್ರೆ ಸ್ವಾಮಿ ದ್ರೋಹ ಅಂತ ಇದೆ. ಸೊ ಇದನ್ನ ಬಿಡಿಸಿ ಬರೆದಾಗ ಸ್ವಾಮಿಗೆ ಪ್ಲಸ್ ದ್ರೋಹ, ಸ್ವಾಮಿಗೆ ಪ್ಲಸ್ ದ್ರೋಹ, ಸ್ವಾಮಿ ದ್ರೋಹ. ಸೊ ಸ್ವಾಮಿಗೆ ಅನ್ನೋದು ನಾಮಪದ, ದ್ರೋಹ ಅನ್ನೋದು ಕೂಡ ಒಂದು ನಾಮಪದ ಆಗಿರೋದ್ರಿಂದ ಎರಡು ನಾಮಪದಗಳು ಬಂದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ವ್ಯಾಘ್ರ ಭಯ ಅಂತ ಇದೆ. ಸೊ ವ್ಯಾಘ್ರ ಭಯ ಅಂತ ಹೇಳಿದ್ರೆ ವ್ಯಾಘ್ರನ ದೆಸೆಯಿಂದ ಭಯ, ವ್ಯಾಘ್ರನ ದೆಸೆಯಿಂದ ಭಯ, ಅದನ್ನ ವ್ಯಾಘ್ರ ಭಯ ಅಂತ ಹೇಳಿ ಕರಿತೀವಿ. ಸೊ ಬೆಟ್ಟದಾವರೆ ಅಂತ ಇದೆ. ಇದನ್ನ ಬಿಡಿಸಿ ಬರೆದಾಗ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದ ಪ್ಲಸ್ ತಾವರೆ ಅನ್ನೋದನ್ನ ಕೂಡಿಸಿ ಬರೆದಾಗ ನಾವು ಬೆಟ್ಟದಾವರೆ ಅನ್ನುವಂತಹ ಶಬ್ದ ಸಿಗುತ್ತೆ. ಇನ್ನ ಹಗಲುಗನಸು ಅಂತ ಇದೆ. ಅದನ್ನ ಬಿಡಿಸಿ ಬರೆಯುವುದಾದ್ರೆ ಹಗಲಿನಲ್ಲಿ ಕನಸು. ಹಗಲಿನಲ್ಲಿ ಕನಸು ಅಂತ ಬಿಡಿಸಿ ಬರೆದಾಗ ಆಗುವಂತ ಶಬ್ದ ಹಗಲುಗನಸು ಆಗಿರುತ್ತೆ. ಸೊ ಇದಷ್ಟು ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ನಾನು ನಿಮಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾವ ಶಬ್ದವೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಶಬ್ದ ನೆನಪಿಟ್ಕೋಬಹುದು, 2 ಶಬ್ದ ನೆನಪಿಟ್ಕೋಬಹುದು. ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ಸಾವಿರಾರು ಶಬ್ದಗಳು ಬರ್ತವೆ. ಆ ಸಾವಿರಾರು ಶಬ್ದಗಳನ್ನು ನಾವು ನೆನಪಿಟ್ಕೊಳ್ಳಿಕ್ಕೆ ಆಗುದಿಲ್ಲ. ನಮ್ಮ ಲ್ಯಾಂಗ್ವೇಜ್ ಯಾವುದೇ ಆಗಿರ್ಬೋದು, ಹಿಂದಿ, ಇಂಗ್ಲಿಷ್, ಕನ್ನಡ, ಈ ತರ ನಾವು ಯಾವುದೇ ಲ್ಯಾಂಗ್ವೇಜ್ ಅನ್ನ ಕಲಿಯುವಾಗ ಶಬ್ದಗಳನ್ನ ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ.
ಸೊ ಏನ್ ನೆನ್ಪಿಡ್ಬೇಕು, ಕಾನ್ಸೆಪ್ಟ್ ಅನ್ನ ನೆನ್ಪಿಡ್ಬೇಕು. ಈಗ ಹಿಸ್ಟ್ರಿ ಅಂತ ಬಂದಾಗ 1336ರಲ್ಲಿಯೇ ಯಾವುದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತು. ಎಷ್ಟು ಸಾರಿ ಕೇಳಿದ್ರು ಇದೇ ತರ ಕೇಳ್ಬೇಕು ಅವನು. ಅದನ್ನ ಬಾಯ್ಪಟ್ ಮಾಡಿ 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 ಆ ಇಸ್ವಿನ ನಾವು ನೆನ್ಪಿಟ್ಕೋಬಹುದು. ಆದ್ರೆ ತತ್ಪುರುಷ ಸಮಾಸ ಅಂತ ಹೇಳಿದಾಗ ಇದೊಂದನ್ನ ಪದೇ 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 ಬಿಡಿಸಿ ಅಥವಾ ಇದನ್ನ ನಾವು ಪದೇ 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 ಬಿಡಿಸಿ ಅಥವಾ ನೆನಪಿಟ್ಟುಕೊಂಡು ಎಕ್ಸಾಮಿಗೆ ಹೋದಾಗ ಇದ್ಯಾವುದು ಶಬ್ದ ಬರದೆ ಹೊಸ ಶಬ್ದ ಬಂದ್ರೆ ಅವಾಗ ಏನ್ ಮಾಡೋದು? ಅದಕ್ಕಾಗಿ ಹೇಳ್ತಾ ಇರೋದು, ಶಬ್ದಗಳನ್ನ ನೆನಪಿಟ್ಕೊಳ್ಳೋದಕ್ಕಿಂತ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇದು ತುಂಬಾ ಸಾರಿ ರಿಪೀಟ್ ಆಗಿರುವಂತಹ ಕ್ವಶನ್. ಬೆಟ್ಟದಾವರೆ ಅನ್ನೋದು ತುಂಬಾ ಎಕ್ಸಾಮ್ ಗಳಲ್ಲಿ ರಿಪೀಟ್ ಆಗಿದೆ. ಆದ್ರೆ ಪದೇ ಪದೇ ಅದೇ ಬರುತ್ತೆ ಅನ್ನೋದು ತಪ್ಪು. ಇದೇ ತತ್ಪುರುಷ ಸಮಾಸದಲ್ಲಿ ಬೇರೆ ಶಬ್ದಗಳನ್ನ ಕೊಟ್ಟವರು ಸಮಾಸವನ್ನ ಐಡೆಂಟಿಫೈ ಮಾಡ್ರಿ ಅಂತಾನು ಕೂಡ ಕೇಳ್ಬೋದು. ಅದಕ್ಕಾಗಿ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಇತ್ತಂದ್ರ ಈ ಶಬ್ದಗಳನ್ನ ನೆನಪಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಕಾನ್ಸೆಪ್ಟ್ ಮೇಲೆ ಆ ಶಬ್ದಗಳನ್ನ ವಿಗ್ರಹಿಸಿ ಬರೆದಾಗ ಆ ತತ್ಪುರುಷ ಸಮಾಸ ಹೌದು ಅಲ್ಲೋ ಅನ್ನೋದು ನಮ್ಗೆ ಕನ್ಫರ್ಮ್ ಆಕತಿ. ಸೊ ಇನ್ನೊಂದು ಇದಷ್ಟು ತತ್ಪುರುಷ ಸಮಾಸದ ಬೇಸಿಕ್ ಆಯ್ತು. ಈಗ ಅಡ್ವಾನ್ಸ್ ಲೆವೆಲ್ ಇದೆ. ಇದರಲ್ಲೂ ಕೂಡ ವಿಭಕ್ತಿ ಪ್ರತ್ಯಯಗಳ ಆಧಾರದ ಮೇಲೂ ಕೂಡ ಇದನ್ನ ನಾವು ಡಿವೈಡ್ ಮಾಡ್ತೀವಿ. ಸೊ ಯಾವ ರೀತಿ ಡಿವೈಡ್ ಮಾಡ್ತೀವಿ? ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ಪ್ರಥಮ ಮತ್ತು ದ್ವಿತೀಯ ಅನ್ನುವಂತಹ ವಿಭಕ್ತಿಯಿಂದ ತತ್ಪುರುಷ ಸಮಾಸಗಳು ಬರುವುದಿಲ್ಲ. ಸೊ ಎಲ್ಲಿಂದ ಬರ್ತಾವು? ತೃತೀಯದಿಂದ ಸಪ್ತಮಿವರೆಗೂ ಕೂಡ ತತ್ಪುರುಷ ಸಮಾಸದ ಮೇಲೆ ವಿಧಗಳನ್ನ ನಾವು ನೋಡ್ತೇವೆ. ಒಂದೊಂದಾಗಿ ಎಕ್ಸಾಂಪಲ್ ನೋಡೋದಾದ್ರೆ, ಮೊದಲನೇದ್ದು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಹೇಳಿದ್ರೆ ತೃತೀಯ ತತ್ಪುರುಷ ಸಮಾಸ ಆಗಿದೆ. ಹೆಂಗ್ ತೃತೀಯ ತತ್ಪುರುಷ ಸಮಾಸ ಅನ್ನೋದು ಐಡೆಂಟಿಫೈ ಮಾಡಿದ್ರಿ ಸರ್? ಹೆಂಗ್ ಅಂತ ಹೇಳಿದ್ರೆ, ಬಿಡಿಸಿ ಬರೆದಾಗ ಕೊನೆಯಲ್ಲಿ ಬರ್ತಕ್ಕಂತಹ ಶಬ್ದವನ್ನ ನೋಡ್ಬೇಕು. ಅದು ಯಾವ ವಿಭಕ್ತಿ ಪ್ರತ್ಯಯವನ್ನ ಸೂಚಿಸ್ತಾ ಇದೆ ಅನ್ನೋದನ್ನ ನೋಡಿದಾಗ ನಮಗೆ ಅದು ಯಾವ ತತ್ಪುರುಷ ಸಮಾಸ ಅಂತ ಹೇಳಿ ಗೊತ್ತಾಗತ್ತೆ. ಇಲ್ಲಿ ವಯಸ್ಸಿನಿಂದ ಅನ್ನೋದ್ರಲ್ಲಿ ಇಂದ ಅನ್ನೋದಿದೆ. ಸೊ ಇಂದ ಅನ್ನೋದು ಏನ್ ತೋರಿಸುತ್ತೆ? ವಿಭಕ್ತಿ ಪ್ರತ್ಯಯದಲ್ಲಿ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ. ಇಂದ ಅನ್ನೋದು ತೃತೀಯ ವಿಭಕ್ತಿಯನ್ನ ತೋರಿಸೋದ್ರಿಂದ, ಇಂದ ಅನ್ನೋದನ್ನ ಸೂಚಿಸೋದ್ರಿಂದ ಈ ಎಕ್ಸಾಂಪಲ್ ಅನ್ನ ನಾವು ತೃತೀಯ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನ ಇದನ್ನ ನೋಡೋದಾದ್ರೆ, ಸ್ವಾಮಿಗೆ ದ್ರೋಹ. ಸೊ ಇಲ್ಲಿ ಏನಿದೆ? ಗೇ ಇದೆ. ಗೇ ಇದೆ ಅಂತ ಹೇಳಿದ್ರೆ ಯಾವ ವಿಭಕ್ತಿ ಪ್ರತ್ಯಯದಲ್ಲಿ ಗೇ ಬರುತ್ತೆ? ಚತುರ್ಥಿಯಲ್ಲಿ ನಾವು ಗೇ ನೋಡ್ತೇವಿ. ಚತುರ್ಥಿಯಲ್ಲಿ ಗೇ ನೋಡ್ತೇವೆ ಅಂತ ಹೇಳಿದ್ರೆ ಈ ಎಕ್ಸಾಂಪಲ್ ಯಾವ್ದು ಏನು ಉದಾಹರಣೆ ಆಗತ್ತೆ? ಚತುರ್ಥಿ ತತ್ಪುರುಷ ಸಮಾಸ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಇನ್ನ ವ್ಯಾಘ್ರ ಭಯ ಅಂತ ಇದೆ. ಸೊ ವ್ಯಾಘ್ರ ಭಯವನ್ನು ನಾವು ಬಿಡಿಸಿ ಬರೆದಾಗ ವ್ಯಾಘ್ರನ ದೆಸೆಯಿಂದ ಭಯ ಅಂತ ಆಗಿದೆ. ದೆಸೆಯಿಂದ ಅಂತ ಬಂದತ್ತೆ ಅಂದ್ರೆ ವಿಭಕ್ತಿ ಪ್ರತ್ಯಯದಲ್ಲಿ ಪಂಚಮಿಯಲ್ಲಿಯೇ ಮಾತ್ರ ಈ ದೆಸೆಯಿಂದ ಅನ್ನೋ ಶಬ್ದ ಬರುತ್ತೆ. ಸೊ ಅದಕ್ಕಾಗಿ ಇದು ಯಾವುದಕ್ಕೆ ಉದಾಹರಣೆ? ಪಂಚಮಿ ತತ್ಪುರುಷ ಸಮಾಸಕ್ಕ ವ್ಯಾಘ್ರ ಭಯ ಅನ್ನೋದು ಉದಾಹರಣೆ ಆಗಿದೆ. ಅದೇ ರೀತಿ ನಾಲ್ಕನೇದನ್ನ ನೋಡೋದಾದ್ರೆ, ಬೆಟ್ಟದಾವರೆ ಅನ್ನೋದನ್ನ ಬಿಡಿಸಿ ಬರೆದಾಗ ಬೆಟ್ಟದ ಪ್ಲಸ್ ತಾವರೆ ಅಂತ ಇದೆ. ಇದು ಯಾವುದಕ್ಕೆ ಉದಾಹರಣೆ ಆಗತ್ತಂತ ಹೇಳಿದ್ರೆ, ಬೆಟ್ಟದ ದಲ್ಲಿ ಅ ಇದೆ. ಅ ಐತಿ ಅಂದ್ರ ವಿಭಕ್ತಿ ಪ್ರತ್ಯಯದಲ್ಲಿ ಅ ಎಲ್ಲಿ ಬರುತ್ತೆ? ಷಷ್ಠಿಯಲ್ಲಿ ಅ ಬರ್ತತಿ. ಅದಕ್ಕಾಗಿ ಇದು ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನ ಹಗಲು ಗನಸು ಅಂತ ಬಂದಾಗ ಇದನ್ನು ಬಿಡಿಸಿ ಬರೆದಾಗ ಹಗಲಿನಲ್ಲಿ ಕನಸು ಅಂತ ಹೇಳಿದೆ. ಅಲ್ಲಿ ಅಂತ ಇದೆ. ಸೊ ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯದಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸಪ್ತಮಿ ಅನ್ನೋದ್ರಲ್ಲಿ ಅಲ್ಲಿ ಅನ್ನುವ ವಿಭಕ್ತಿ ಪ್ರತ್ಯಯವನ್ನ ನೋಡ್ತೀವಿ ನಾವು. ಸೊ ಈ ಕಾನ್ಸೆಪ್ಟ್ ನಿಮಗೆ ತಿಳಿಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರತ್ಯಯಗಳ ಬಗ್ಗೆ, ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಗೊತ್ತಿರಲೇಬೇಕು. ನಾನು ಹಂಗೆ ಒಂದ್ಸರಿ ಹೈಲೈಟ್ ಮಾಡ್ತೀನಿ. ಪ್ರಥಮ ಉ, ದ್ವಿತೀಯ ಅನ್ನು, ಇವೆರಡೂ ಕೂಡ ತತ್ಪುರುಷ ಸಮಾಸಕ್ಕೆ ಬರುವುದಿಲ್ಲ. ಇನ್ನ ಬರುವುದೆಲ್ಲಿಂದ ಅಂತ ಹೇಳಿದ್ರೆ ತೃತೀಯ ಇಂದ, ಚತುರ್ಥಿ ಈಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಇವು ವಿಭಕ್ತಿ ಪ್ರತ್ಯಯಗಳಾಗಿವೆ.
ಬಿಡಿಸಿ ಬರೆದಾಗ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರವನ್ನು ನೋಡಿದಾಗ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಆ ಆಧಾರದ ಮೇಲೆ ನಾವು ಅದನ್ನ ಯಾವ ಸಮಾಸ ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು. ಸೊ ಇದಷ್ಟು ತತ್ಪುರುಷ ಸಮಾಸದ ಬಗ್ಗೆ ಆಯಿತು. ಇನ್ನು ಅನೇಕ ರೀತಿಯಾದಂತಹ ಉದಾಹರಣೆಗಳನ್ನ ನಾವು ನೋಡ್ಬೋದು. ಯಾವುದು ಹಗಲಿನಲ್ಲಿ ಗನಸು ಅಂತಿದೆ, ತಲೆನೋವು ಅಂತ ಹಗಲು ಬರ್ದಿದ್ವಲ್ವಾ. ಇನ್ನೊಂದು ಉದಾಹರಣೆ ನೋಡ್ಬೋದು, ತಲೆಯಲ್ಲಿ ಪ್ಲಸ್ ನೋವು, ಇದನ್ನ ಕೂಡಿಸಿ ಬರೆದಾಗ ತಲೆನೋವು ಅಂತ ಅರ್ಥ ಕೊಡುತ್ತೆ. ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಅಂತ ಅರ್ಥ ಕೊಡುತ್ತೆ. ಮತ್ತೆ ಈ ತತ್ಪುರುಷ ಸಮಾಸ ಯಾವ ವಿಭಕ್ತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೇಕು. ಅಲ್ಲಿ ಅಂತ ಇದೆ ಅಲ್ವಾ, ತಲೆಯಲ್ಲಿ ಅಲ್ಲಿ ಅಂತ ಇದೆ ಅಂದ್ರೆ ಯಾವುದು ಸಪ್ತಮಿ, ಸಪ್ತಮಿ ತತ್ಪುರುಷ ಸಮಾಸ ಅಂತ ಹೇಳಿ ಉದಾಹರಣೆ ಕೊಡಬಹುದು. ಇದೇ ರೀತಿಯಾಗಿ ನಾನೆಲ್ಲಾ ಬಹಳ ಎಕ್ಸಾಂಪಲ್ ನ ತಗೋಬೋದಾಗಿತ್ತು, ಬಟ್ ನಮ್ಗೆ ಎಕ್ಸಾಂಪಲ್ ಇಂಪಾರ್ಟೆಂಟ್ ಅಲ್ಲ, ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ಆದಂತ ಹೊಸ ಶಬ್ದಗಳನ್ನು ಕೊಡ್ಬೋದು, ನಾನು ಆಗ್ಲೇ ಹೇಳ್ದಾಗೆ. ಸೊ ಅದಕ್ಕಾಗಿ ನಾವು ಇದ್ರ ಮೇಲೆ ಹೋಗದೆ ಈ ಕಾನ್ಸೆಪ್ಟ್ ಮೇಲೆ ಹೋದ್ರೆ ಅವ್ರು ಯಾವುದೇ ಎಕ್ಸಾಂಪಲ್ ಕೊಟ್ಟರು ಕೂಡ ಅದನ್ನು ನಾವು ಈ ತರ ಬಿಡಿಸಿ ಬರೋದು, ಅದರ ವಿಭಕ್ತಿಯನ್ನ ಐಡೆಂಟಿಫೈ ಮಾಡಿಕೊಂಡು ಯಾವ ಸಮಾಸ ಆಗುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಇದು ತತ್ಪುರುಷ ಸಮಾಸ ಆಯ್ತು. ಈಗ ಎರಡನೇ ಸಮಾಸವನ್ನ ನೋಡೋಣ. ಸೊ ಎರಡನೇ ವಿಧ ಅಂತ ಬಂದಾಗ ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಇದನ್ನ ನೆನಪಿಟ್ಕೊಳ್ಳಿಕ್ಕೆ ಒಂದು ಸಿಂಪಲ್ ಟ್ರಿಕ್ ಅಂತ ಹೇಳಿದ್ರೆ, ಪೂರ್ವ ಪದ ಗುಣವಾಚಕವಾಗಿರ್ಬೇಕು, ಉತ್ತರ ಪದ ನಾಮಪದವಾಗಿರ್ಬೇಕು. ಗುಣವಾಚಕ ಅಂತ ಹೇಳಿದ್ರೆ ವಸ್ತುವಿನ ಗುಣ, ಸ್ವಭಾವ ಮತ್ತು ರೀತಿಯನ್ನ ತಿಳಿಸುವಂತಹ ಶಬ್ದಗಳನ್ನ ನಾವು ಗುಣವಾಚಕಗಳು ಅಂತ ಹೇಳಿ ಕರಿತೀವಿ. ಸೊ ಬಿಡಿಸಿ ಬರೆದಾಗ ಪೂರ್ವ ಪದ ಗುಣವಾಚಕ ಇರಬೇಕು, ಉತ್ತರ ಪದ ನಾಮಪದ ಇದ್ರೆ ಅದನ್ನ ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಒಂದಷ್ಟು ಎಕ್ಸಾಂಪಲ್ಸ್ ನೋಡೋದಾದ್ರೆ ಹೆಮ್ಮರ, ಹೊಸಗನ್ನಡ, ಇಮ್ಮಾವು, ಅತಿ ಕುಟಿಲ, ಮೇಲ್ವಾತು ಅಂತ ಇದೆ. ಇದನ್ನ ಬಿಡಿಸಿ ಬರೆದಾಗ ಹಿರಿದು ಮರ, ಹಿರಿದು ಪ್ಲಸ್ ಮರ, ಹೆಮ್ಮರ. ಹಿರಿದು ಅನ್ನೋದು ಗುಣವನ್ನ ಸೂಚಿಸುವಂತ ಶಬ್ದ, ಮರ ಅನ್ನೋದು ನಾಮಪದ. ಸೊ ಗುಣವಾಚಕ ಮತ್ತು ನಾಮಪದಗಳಿಂದ ಆಗಿರುವಂತ ಶಬ್ದವನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಹೊಸಗನ್ನಡವನ್ನ ಬಿಡಿಸಿ ಬರೆದಾಗ ಹೊಸತು, ಹೊಸತು ಪ್ಲಸ್ ಕನ್ನಡ, ಹೊಸತು, ಹಳಿತು, ಕೆಟ್ಟದ್ದು, ಚಲೋದು ಅಂತ ಈ ರೀತಿ ಗುಣವನ್ನ ಸೂಚಿಸ್ತೇವಲ್ವಾ. ಸೊ ಅಂತ ಶಬ್ದಗಳನ್ನ ಗುಣವಾಚಕಗಳಂತ ಕರೀತಾರೆ. ಪೂರ್ವ ಪದ ಗುಣವಾಚಕ ಐತಿ, ಉತ್ತರ ಪದ ನಾಮಪದ ಆಗಿರೋದ್ರಿಂದ ಇದನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿಬಹುದು. ಇನ್ನ ಇಮ್ಮಾವು ಅಂತ ಇದೆ, ಇರಿದು, ಇರಿದು ಪ್ಲಸ್ ಮಾವು. ಇರಿದು ಪ್ಲಸ್ ಮಾವು ಅನ್ನೋದು ಇಮ್ಮಾವು ಆಗುತ್ತೆ, ಇದು ಕರ್ಮಧಾರೆಯ ಸಮಾಸ. ಅತಿ ಕುಟಿಲ ಅಂತ ಇದೆ, ಅತಿಯಾದ, ಅತಿಯಾದ ಪ್ಲಸ್ ಕುಟಿಲ, ಅತಿಯಾದ ಪ್ಲಸ್ ಕುಟಿಲ. ಅತಿಯಾದ ಅನ್ನೋದು ಗುಣವಾಚಕವನ್ನ ಸೂಚಿಸಿದ್ರೆ ಕುಟಿಲ ಅನ್ನೋದು ನಾಮಪದವನ್ನ ಸೂಚಿಸೋದ್ರಿಂದ ಅತಿ ಕುಟಿಲ ಅನ್ನೋದು ಕರ್ಮಧಾರೆಯ ಸಮಾಸ. ಇನ್ನ ಮೇಲ್ವಾತು ಅಂತ ಇದೆ, ಮೆಲುವಾದ, ಮೆಲುವಾದ ಪ್ಲಸ್ ಮಾತು, ಮೆಲುವಾದ ಪ್ಲಸ್ ಮಾತು. ಇದನ್ನ ಬಿಡಿಸಿ ಬರೆದಾಗ ಒಂದು ಗುಣವಾಚಕವಾದ ಒಂದು ನಾಮಪದ ಆಗಿರುತ್ತೆ, ಅದಕ್ಕೋಸ್ಕರ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ನನ್ನ ಕಾನ್ಸೆಪ್ಟ್ ಇಷ್ಟೇ. ಇವು ಇಂಪಾರ್ಟೆಂಟ್ ಅಲ್ಲ ನಮ್ಗೆ, ಇದು ಎಕ್ಸಾಮ್ ಅಲ್ಲಿ ಬೇಕಾದ ಕ್ವಶನ್ ರೈಸ್ ಆಗ್ಬೋದು ಈ ತರದ ಟಾಪಿಕ್ ಮೇಲೆ. ಸೊ ಇದನ್ನ ನಾವು ಬಿಡಿಸಿ ಬರೆದಾಗ ಇದು ನಮಗೆ ಕನ್ಫರ್ಮ್ ಇರಬೇಕು, ಇದು ನಮಗೆ ಪಕ್ಕಾ ಗೊತ್ತಿತ್ತು ಅಂತ ಹೇಳಿದ್ರೆ ಯಾವ ಸಮಾಸ ಅನ್ನೋದು ಈಸಿಯಾಗಿ ಗೊತ್ತಾಗತ್ತೆ. ಪೂರ್ವ ಪದ ಗುಣವಾಚಕವಾಗಿ, ಉತ್ತರ ಪದ ನಾಮಪದ ಇದ್ರೆ ಅದನ್ನ ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಪೂರ್ವ ಪದ ನಾಮಪದ, ಉತ್ತರ ಪದ ನಾಮಪದ, ಉತ್ತರ ಪದದ ಅರ್ಥ ಪ್ರಧಾನವಾಗಿತ್ತಂದ್ರೆ ಅದನ್ನ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಸೊ ಇದಷ್ಟು ಕರ್ಮಧಾರೆಯ ಸಮಾಸ ಆಯ್ತು. ಈಗ ನೆಕ್ಸ್ಟ್ ಸಮಾಸವನ್ನ ನೋಡೋಣ. ಥರ್ಡ್ ಒನ್ ಅಂತ ಬಂದಾಗ ದ್ವಿಗು ಸಮಾಸ. ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ನಾವು ಒಂದು ಸಿಂಪಲ್ ಟ್ರಿಕ್ಸ್ ಅನ್ನ ನೋಡ್ಕೋಬಹುದು. ಪೂರ್ವ ಪದ ಸಂಖ್ಯಾವಾಚಕವಾಗಿರ್ಬೇಕು, ಉತ್ತರ ಪದ ನಾಮಪದವಾಗಿರ್ಬೇಕು. ಅಂತ ಸಮಯದಲ್ಲಿ ನಾವು ಅದನ್ನ ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ.
ಸೊ ಸಂಖ್ಯಾವಾಚಕ ಅಂತ ಹೇಳಿದ್ರೆ ಸಂಖ್ಯೆಗಳನ್ನ ಸೂಚಿಸುವಂತಹ ಶಬ್ದಗಳನ್ನು ನಾವು ಸಂಖ್ಯಾವಾಚಕ ಅಂತ ಹೇಳಿ ಕರಿತೀವಿ. 1 2 3 ಅಷ್ಟ ಈ ರೀತಿಯಾಗಿ ಬರ್ತಕ್ಕಂತಹ ಏಕ ಅಷ್ಟ ಈ ರೀತಿಯಾಗಿ ಬರ್ತಕ್ಕಂತಹ ಶಬ್ದಗಳನ್ನ ಸಂಖ್ಯಾವಾಚಕಗಳು ಅಂತ ಹೇಳಿ ಕರಿತೀವಿ. ಸೊ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ರೆ ಅದನ್ನ ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಒಂದಷ್ಟು ಎಕ್ಸಾಂಪಲ್ಸ್ ನೋಡೋದಾದ್ರೆ ಮುಕ್ಕಣ್ಣು, ಒಗ್ಗಟ್ಟು, ಎಣದೆಸೆ, ನಾಕಾಳು, ಏಕಾಕ್ಷ, ಮೂಗಾವುದು, ಸಪ್ತ ಸ್ವರಗಳು, ಷಟ್ಕೋನ ಅಂತ ಹೇಳಿ ಇಷ್ಟು ಎಕ್ಸಾಂಪಲ್ ಇದಾವೆ. ನಾನು ಇದರಲ್ಲಿ ಒಂದಷ್ಟನ್ನ ಬಿಡಿಸಿ ಬರಿತೀನಿ, ಒಂದಷ್ಟನ್ನ ನೀವು ಬಿಡಿಸಿ ಬರೀಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಮುಕ್ಕಣ್ಣು ಅನ್ನೋದನ್ನ ಬಿಡಿಸಿ ಬರೆದಾಗ 3 ಪ್ಲಸ್ ಕಣ್ಣು. 3 ಪ್ಲಸ್ ಕಣ್ಣು, 3 ಅನ್ನೋದು ಸಂಖ್ಯೆಯನ್ನು ಸೂಚಿಸುತ್ತೆ, ಕಣ್ಣು ಅನ್ನೋದು ನಾಮಪದವನ್ನ ಸೂಚಿಸುತ್ತೆ, ಅದಕ್ಕಾಗಿ ಇದು ದ್ವಿಗು ಸಮಾಸ ಅಂತ ಹೇಳಿ ನಾವು ಕರಿತೀವಿ. ಈ ಒಗ್ಗಟ್ಟು ಅನ್ನೋ ಶಬ್ದ ಇದೆಯಲ್ಲ, GPSTR ಮತ್ತು HSTR ಗೆ 2 ಬಾರಿ, GPSTR ಅಲ್ಲಿ 2 ಬಾರಿ, HSTR ಅಲ್ಲಿ 1 ಬಾರಿ ಬಂದಿರತಕ್ಕಂತಹ ಕ್ವಶನ್ ಆಗಿದೆ. ಇದಷ್ಟೇ ಅಲ್ಲದೆ ಹಿಂದೆ ನಡೆದಿರ್ತಕ್ಕಂತಹ SDA FDA ಎಕ್ಸಾಮ್ಗಳಲ್ಲಿ ಮೋಸ್ಟ್ ಆಫ್ ದ ಟೈಮ್ ರೈಸ್ ಆಗಿರುವ ಶಬ್ದ ಇದು ಒಗ್ಗಟ್ಟು ಅನ್ನುವ ಶಬ್ದ. ಸೊ ಇದನ್ನ ಬಿಡಿಸಿ ಬರೆಯುವುದನ್ನು ಕೇಳಬಹುದು, ಅಥವಾ ಇದನ್ನ ಕೊಟ್ಟು ಯಾವ ಸಮಾಸ ಆಕತಿ ಅಂತನೂ ಕೂಡ ಕೇಳಬಹುದು. ಸೊ ಅದಕ್ಕಾಗಿ ಸ್ವಲ್ಪ ಬಿಡಿಸಿ ಬರೆಯುವುದು ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ಅದ್ರ ಜೊತೆಗೆ ಸಮಾಸ ಯಾವ್ದು ಅನ್ನೋದನ್ನು ಕೂಡ ತಿಳ್ಕೊಂಡಿರ್ಬೇಕು. ಸೊ ಒಗ್ಗಟ್ಟು ಅನ್ನೋದನ್ನ ಬಿಡಿಸಿ ಬರೆದಾಗ 1 ಪ್ಲಸ್ ಕಟ್ಟು, 1 ಪ್ಲಸ್ ಕಟ್ಟು ಅನ್ನೋದು ಒಗ್ಗಟ್ಟು ಆಗತ್ತೆ. 1 ಅನ್ನೋದು ಸಂಖ್ಯೆಯನ್ನು ಸೂಚಿಸಿದ್ರೆ ಕಟ್ಟು ಅನ್ನೋದು ನಾಮಪದವನ್ನ ಸೂಚಿಸುತ್ತೆ, ಆದ್ದರಿಂದ ಇದನ್ನು ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನ ಎಣದೆಸೆ ಅಂತ ಇದೆ. ಎಣದೆಸೆಯನ್ನ ಬಿಡಿಸಿ ಬರೆದಾಗ 8 ಪ್ಲಸ್ ದೆಸೆ. 8 ಪ್ಲಸ್ ದೆಸೆ ಅಂತ ಹೇಳಿ, 8 ಅನ್ನೋದು ಸಂಖ್ಯಾವಾಚಕವಾಗಿರುತ್ತೆ, ದೆಸೆ ಅನ್ನೋದು ನಾಮಪದವಾಗಿರೋದ್ರಿಂದ ಎಣದೆಸೆ ಅನ್ನೋದನ್ನ ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನ ನಾಕಾಳು ಅಂತ ಇದೆ. ಬಿಡಿಸಿ ಬರೆದಾಗ 4 ಪ್ಲಸ್ ಆಳು, 4 ಪ್ಲಸ್ ಆಳು ಅನ್ನೋದಾಗತ್ತೆ. 4 ಅನ್ನೋದು ಸಂಖ್ಯೆ ಸೂಚಿಸುತ್ತೆ, ಆಳು ಅನ್ನೋದು ನಾಮಪದ ಆಗಿರೋದ್ರಿಂದ ನಾಕಾಳು ಅನ್ನೋದು ದ್ವಿಗು ಸಮಾಸ ಆಗಿರತ್ತೆ. ಇನ್ನ ಏಕಾಕ್ಷಿ ಅನ್ನೋದನ್ನ ಬಿಡಿಸಿ ಬರೆದಾಗ ಏಕ ಪ್ಲಸ್ ಅಕ್ಷ, ಏಕ ಪ್ಲಸ್ ಅಕ್ಷ. ಏಕ ಅನ್ನೋದು ಸಂಖ್ಯೆಯನ್ನು ಸೂಚಿಸುತ್ತೆ, ಅಕ್ಷ ಅನ್ನೋದು ನಾಮಪದ ಆಗಿರೋದ್ರಿಂದ ಏಕಾಕ್ಷ ಅನ್ನುವ ಶಬ್ದ ದ್ವಿಗು ಸಮಾಸ ಆಗಿರುತ್ತೆ. ಸೊ ಈ ರೀತಿ ನಾವು ಬಿಡಿಸಿ ಬರೆದಾಗ ಪೂರ್ವ ಪದ ಸಂಖ್ಯಾವಾಚಕ, ಉತ್ತರ ಪದ ನಾಮಪದವಾಗಿದ್ರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನ ಇಲ್ಲಿ 3 ಶಬ್ದಗಳಿದಾವೆ. ಇದೇ ಕಾನ್ಸೆಪ್ಟ್ ಮೇಲೆ ನೀವು ಅದನ್ನ ಬಿಡಿಸಿ ಬರೀಲಿಕ್ಕೆ ಪ್ರಯತ್ನ ಪಡಿ. ನಮಗೆ ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್ ಅಲ್ಲ, ನಾನು ಯಾಕೆ ಬರೆದಿದ್ದೀನಿ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಎಕ್ಸಾಂಪಲ್ ಗಳನ್ನ ಬರೆದಿದ್ದೀನಿ. ಇದೇ ಎಕ್ಸಾಂಪಲ್ಗಳು ಎಕ್ಸಾಮ್ ಅಲ್ಲಿ ಬರ್ತವೆ ಅನ್ನೋದು ತಪ್ಪು. ಸೊ ಈ ಕಾನ್ಸೆಪ್ಟ್ ಗೊತ್ತಿತ್ತಂದ್ರ ಅವ 1000 ಎಕ್ಸಾಂಪಲ್ ಅಲ್ಲಿ ಯಾವ್ದು ಬೇಕಾದ ಎಕ್ಸಾಂಪಲ್ ತೆಗೆದು ನಮಗೆ ಎಕ್ಸಾಮ್ ಕೊಟ್ಟರು ಕೂಡ ಈ ಕಾನ್ಸೆಪ್ಟಿನ ಆಧಾರದ ಮೇಲೆ ನಾವು ಅದನ್ನ ಬಿಡಿಸಿ ಸಮಾಸವನ್ನ ಗುರುತಿಸಬಹುದು. ಸೊ ಇದಷ್ಟು ದ್ವಿಗು ಸಮಾಸ ಆಯ್ತು. ಇನ್ನು ನೆಕ್ಸ್ಟ್ ಸಮಾಸವನ್ನ ನೋಡೋಣ. ಸೊ 4ನೇ ವಿಧವನ್ನ ನೋಡೋದಾದ್ರೆ ಅಂಶಿ ಸಮಾಸ ಅಂತ ಇದೆ. ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಸಿಂಪಲ್ ಟ್ರಿಕ್ಸ್ ಏನಂತ ಹೇಳಿದ್ರೆ ಪೂರ್ವ ಪದ ಅಂಶವಾಗಿರ್ಬೇಕು, ಉತ್ತರ ಪದ ಅಂಶಿ ಆಗಿರ್ಬೇಕು. ಏನ್ ಸರ್ ಅಂಶ ಅಂದ್ರೆ ಏನು, ಅಂಶಿ ಅಂದ್ರೆ ಏನು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ಸಿಂಪಲ್ ಇದೆ ರೀ. ಅಂಶ ಅಂದ್ರೆ ಒಂದು ಭಾಗ, ನಮ್ಮ ದೇಹದಲ್ಲಿ ಯಾವುದೇ ಭಾಗ ಆಗಿರ್ಬೋದು, ಆ ಒಂದು ಭಾಗವನ್ನು ನಾವು ಅಂಶ ಅಂತ ಕನ್ಸಿಡರ್ ಮಾಡಿದ್ರೆ, ಅಂಶಿ ಅನ್ನೋದು ಏನಂತ ಹೇಳಿದ್ರೆ ಈ ಭಾಗದ ಮತ್ತೊಂದು ಭಾಗ. ಅಂದ್ರೆ ನಮ್ಮ ದೇಹದಲ್ಲಿ ಒಂದು ಭಾಗವನ್ನು ನಾವು ತಗೊಂಡ್ರೆ ಆ ಭಾಗದಲ್ಲೇ ಮತ್ತೊಂದು ಭಾಗ. ಫಾರ್ ಎಕ್ಸಾಂಪಲ್ ಕೈ ಅನ್ನೋದು ನಮ್ದು ಒಂದು ಭಾಗ, ಮುಂಗೈ ಮತ್ ಇದೇ ಕೈಯಲ್ಲಿ ಮುಂಗೈ ಅಂತ ಹೇಳ್ತೀವಲ್ವಾ, ಅದು ಈ ಭಾಗದ ಮತ್ತೊಂದು ಭಾಗ. ಅಂದ್ರೆ ಪೂರ್ವ ಪದ ಅಂಶವಾಗಿರ್ಬೇಕು, ಒಂದು ಭಾಗವಾಗಿರ್ಬೇಕು, ಉತ್ತರ ಪದ ಅಂಶ ಆಗಿರ್ಬೇಕು, ಆ ಭಾಗದ ಇನ್ನೊಂದು ಭಾಗ ಉತ್ತರ ಪದ ಆಗಿರ್ಬೇಕು. ಅಂತ ಸಂದರ್ಭದಲ್ಲಿ ಅಂಶಿ ಸಮಾಸ ಅಂತ ಹೇಳಿ ನಾವು ಅದನ್ನ ಕರಿತೀವಿ.
ಸೊ ನಿಮಗೆ ಇದು ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲೊಂದಷ್ಟು ಎಕ್ಸಾಂಪಲ್ ಇದಾವೆ, ಇದನ್ನ ನಾವು ಬಿಡಿಸಿ ಬರೆದಾಗ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸೊ ಹಿಂಗಾಲು, ಮುಂದೆಲೆ, ತುದಿ ಬೆರಳು, ಮುಂಗೈ, ಕೆಳದುಟಿ, ಮುಂಗಾಲು, ಹಿಂದೆಲೆ, ನಟ್ಟಡವಿ ಅಂತ ಒಂದಷ್ಟು ಎಕ್ಸಾಂಪಲ್ಸ್ಗಳಿವೆ. ಸೊ ಇವುಗಳನ್ನ ಬಿಡಿಸಿ ಬರಿತಾ ಹೋಗೋಣ. ಸೊ ಹಿಂಗಾಲು ಅನ್ನುವ ಶಬ್ದವನ್ನ ಬಿಡಿಸಿ ಬರೆದಾಗ ಕಾಲಿನ ಪ್ಲಸ್ ಹಿಂದೆ. ಸೊ ಕಾಲು ಅನ್ನುವುದು ಅಂಶ ಅಂದ್ರೆ ಒಂದು ಭಾಗ. ಸೊ ಕಾಲು ಅನ್ನುವುದು ನಮ್ಮ ದೇಹದ ಒಂದು ಭಾಗ. ಈ ಕಾಲಿನ ಭಾಗದ ಇನ್ನೊಂದು ಭಾಗ ಅಂದ್ರೆ ಕಾಲಿನ ಹಿಂದಿನ ಭಾಗವನ್ನು ನಾವು ಹೇಳುವಂತಹ ಸಮಯದಲ್ಲಿ ಅದನ್ನು ನಾವು ಅಂಶಿ ಅಂತ ಹೇಳಿ ಕರಿತೀವಿ. ಸೊ ಎರಡೂ ಕೂಡಿಸಿ ಬರೆದಾಗ ಹಿಂಗಾಲಾಯ್ತು. ಸೊ ಹಿಂಗಾಲು ಅನ್ನೋದನ್ನ ಬಿಡಿಸಿ ಬರೆದಾಗ ಕಾಲಿನ ಪ್ಲಸ್ ಹಿಂದೆ ಹಿಂಗಾಲು. ಅದೇ ರೀತಿ ಮುಂದೆಲೆ ಅಂತ ಇದೆ. ಸೊ ತಲೆಯ ಪ್ಲಸ್ ಮುಂದೆ. ತಲೆ ಅನ್ನುವುದು ನಮ್ಮ ದೇಹದ ಒಂದು ಭಾಗ. ಈ ತಲೆಯಲ್ಲೇ ಮತ್ತೊಂದು ಭಾಗ, ಮುಂದಿನ ಭಾಗ, ತಲೆ ಪೂರ್ತಿ ಒಂದು ಭಾಗ ಅಂತ ಕನ್ಸಿಡರ್ ಮಾಡಿದ್ರೆ ಈ ತಲೆಯಲ್ಲೇ ಅದರ ಮುಂದಿನ ಭಾಗ ಅಂತ ಹೇಳಿ ನಾವು ಕರಿತೀವಲ್ವಾ, ಅದು ಅಂಶಿಯಾಗಿರುತ್ತೆ. ಸೊ ಪೂರ್ವ ಪದ ಅಂಶವಾಗಿದ್ದು ಉತ್ತರ ಪದ ಅಂಶಿಯಾಗಿದ್ರೆ ಅದನ್ನ ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ. ಮುಂದೆಲೆ ಅನ್ನುವುದನ್ನ ಬಿಡಿಸಿ ಬರೆದಾಗ ತಲೆಯ ಪ್ಲಸ್ ಮುಂದೆ ಮುಂದೆಲೆ. ಅದೇ ರೀತಿ ತುದಿ ಬೆರಳು ಅಂತ ಇದೆ. ಬೆರಳಿನ ಪ್ಲಸ್ ತುದಿ. ಬೆರಳಿನ ಪ್ಲಸ್ ತುದಿ ಅಂತ ಅಂದಾಗ ತುದಿ ಬೆರಳು ಅಂತ ಹೇಳಿ ಆಗತ್ತೆ. ಬೆರಳು ಅನ್ನೋದು ಒಂದು ಭಾಗವಾದ್ರೆ ಆ ಬೆರಳಿನ ತುದಿ ಅಂತ ಹೇಳ್ತಾ ಇದೀವಲ್ವಾ, ಅದು ಅದರ ಇನ್ನೊಂದು ಭಾಗವಾಗಿರುತ್ತೆ. ಅಂದ್ರೆ ಪೂರ್ವ ಪದ ಅಂಶ, ಉತ್ತರ ಪದ ಅಂಶಿಯಾದಾಗ ಅದನ್ನ ನಾವು ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ. ತುದಿ ಬೆರಳು ಅನ್ನೋದು ಅಂಶಿ ಸಮಾಸ. ಮುಂಗೈ ಎನ್ನುವ ಶಬ್ದವನ್ನ ನಾವು ಬಿಡಿಸಿ ಬರೆದಾಗ ಕೈ ಪ್ಲಸ್ ಮುಂದೆ. ಸರ್ ಯಾಕೆ ನೀವು ಮುಂದೆ ಪ್ಲಸ್ ಕೈ ಬರೀಲಿಲ್ಲ ಅಂತ ಕೇಳಿದ್ರೆ, ಮುಂದೆ ಪ್ಲಸ್ ಕೈ ಬರೆದ್ರೆ ಮುಂದೆ ಅನ್ನೋದು ಅಂಶ ಆಗುದಿಲ್ಲ, ದೇಹದ ಒಂದು ಭಾಗ ಆಗುದಿಲ್ಲ. ಅಂಶಿ ಕೈ ಅನ್ನೋದು ಅಂಶಿ ಆಗುದಿಲ್ಲ. ಸೊ ಅದಕ್ಕಾಗಿ ಬಿಡಿಸಿ ಬರೆಯುವುದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕೈ ಅನ್ನೋದು ದೇಹದ ಒಂದು ಭಾಗ. ಈ ಕೈ ಅನ್ನೋದು ದೇಹದ ಒಂದು ಭಾಗ ಆಗಿರುತ್ತೆ. ಆ ಭಾಗದ ಮುಂದೆ ಅದರಲ್ಲೇ ಮತ್ತೊಂದು ಭಾಗದ ಬಗ್ಗೆ ಮಾತಾಡ್ಬೇಕಾಗಿತ್ತು ನಾವು. ಅದಕ್ಕೋಸ್ಕರ ಕೈ ಪ್ಲಸ್ ಮುಂದೆ ಅಂತ ಬರಿಬೇಕು ಬಿಡಿಸಿ ಬರೆಯುವಾಗ. ಮುಂಗೈ ಇದೆ ಅಂತ ಹೇಳಿ ಮುಂದೆ ಪ್ಲಸ್ ಕೈ ಅಂತ ಬರೆಯೋ ಹಾಗಿಲ್ಲ. ಹಂಗ ಬರೆದ್ರೆ ಮತ್ತೆ ಬಿಡಿಸಿ ಬರೆಯಕ್ಕೂ ಕೇಳ್ತಾರ ಎಕ್ಸಾಮ್ ಅಲ್ಲಿ. ಮುಂಗೈ ಅಂತ ಕೊಟ್ಟು ಇದನ್ನ ಬಿಡಿಸಿ ಬರೀರಿ ಅಂತಲೂ ಕೇಳ್ಬೋದು. ಅಥವಾ GPSTR ಅಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರೋದ್ರಿಂದ, ಕನ್ನಡ ಡಿಸ್ಕ್ರಿಪ್ಟಿವ್ ಪೇಪರ್ ಇರೋದ್ರಿಂದ ಮುಂಗೈ ಎನ್ನುವ ಶಬ್ದವನ್ನ ಕೊಟ್ಟ ಬಿಡಿಸಿ ಬರೆದ ಸಮಾಸ ಹೆಸರು ಸರಿ ಅಂತಾನೂ ಕೂಡ ಕೇಳಬಹುದು. ಅಂತ ಸಂದರ್ಭದಲ್ಲಿ ಬಿಡಿಸಿ ಬರೆಯುವಾಗ ರಾಂಗ್ ಆಗಿ ಬರೆದ್ರೆ ಮಾರ್ಕ್ಸ್ ಕಟ್ ಆಗೋ ಸಾಧ್ಯತೆ ಇರುತ್ತೆ. ಬಿಡಿಸಿ ಯಾವ ರೀತಿ ಬರಿಬೇಕಂತ ಹೇಳಿದ್ರೆ, ದೇಹದ ಒಂದು ಭಾಗ ಇರ್ಬೇಕು ಮೊದಲ, ಆ ನಂತರದಲ್ಲಿ ಅದರದ ಒಂದು ಭಾಗವನ್ನ ನಾವು ಬರಿಬೇಕು. ಯಾಕಂದ್ರೆ ನಮ್ದು ಕಾನ್ಸೆಪ್ಟ್ ಹಂಗೈತಿ. ಪೂರ್ವ ಪದ ಅಂಶವಾಗಿರ್ಬೇಕು, ಉತ್ತರ ಪದ ಅಂಶಿಯಾಗಿರ್ಬೇಕು. ಅಂಶ ಅಂದ್ರೆ ಒಂದು ಭಾಗ, ಅಂಶಿ ಅಂದ್ರೆ ಅದೇ ಭಾಗದಲ್ಲಿ ಮತ್ತೊಂದು ಭಾಗ. ಆದ್ದರಿಂದ ಮುಂಗೈ ಎನ್ನುವುದನ್ನ ನಾವು ಮೊದಲ ಕೈ ಎನ್ನುವಂತ ಅಂಶವನ್ನ ಬರ್ಕೋಬೇಕು, ಅಂದ್ರೆ ಭಾಗವನ್ನ ಬರ್ಕೋಬೇಕು. ತದನಂತರದಲ್ಲಿ ಆ ಭಾಗದಲ್ಲಿ ಇನ್ನೊಂದು ಭಾಗವನ್ನ ಹೇಳಾಕ ನಾವು ಅಂಶಿಯನ್ನ ಈ ಕಡೆ ಉತ್ತರ ಪದದಲ್ಲಿ ಅಂಶಿಯನ್ನ ಬರ್ಕೋಬೇಕು. ಅಂದಾಗ ನಮ್ಗೆ ಮುಂಗೈ ಎನ್ನುವುದು ಅಂಶಿ ಸಮಾಸ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಅರ್ಥ ಆಗತ್ತೆ. ಸೊ ಕೆಳದುಟಿ ಅಂತ ಇದೆ. ತುಟಿಯ ಕೆಳಗೆ, ತುಟಿಯ ಪ್ಲಸ್ ಕೆಳಗೆ. ಸೊ ಇಲ್ಲೂ ಕೂಡ ಹಂಗೆ ಇದೆ. ಮೊದಲು ಕೆಳಗೆ ಅಂತ ಬಂದತಿ, ಅದಕ್ಕೋಸ್ಕರ ನಾವು ಡೈರೆಕ್ಟ್ ಬಿಡಿಸಿ ಬರೆದಾಗ ಕೆಳಗಿನ ಪ್ಲಸ್ ತುಟಿ ಅಂತ ಹೇಳಿ ಬರೆದು ಬಿಡ್ತೀವಿ. ಕೆಳಗಿನ ಪ್ಲಸ್ ತುಟಿ ಅಂತ ಬರೆದ್ರೆ ಬಿಡಿಸಿ ಬರೆದಾಗ ಅದು ರಾಂಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅಂಶ ಫಸ್ಟ್ ಬರ್ಬೇಕು, ಆಮೇಲೆ ಅಂಶಿ ಬರ್ಬೇಕು. ಅದಕ್ಕಾಗಿ ತುಟಿ ಅನ್ನೋದು ನಮ್ಮ ದೇಹದ ಒಂದು ಭಾಗ ಆಗಿರೋದ್ರಿಂದ
ಯಾವ ತುಟಿ ಮತ್ತೆ ಅದ ಭಾಗದೊಳಗ ಕೆಳಗಿನ ತುಟಿ ಅಂತ ಹೇಳ್ಬೇಕಾಗೈತೆ ನಾವು. ಅದಕ್ಕೋಸ್ಕರ ಅಂಶವನ್ನ ಮೊದಲಿಗೆ ಬರೋದು, ಅಂಸಿಯನ್ನ ಉತ್ತರ ಪದದಲ್ಲಿ ಬರೆದಾಗ ಅದು ಅಂಸಿ ಸಮಾಸಕ್ಕೆ ಉದಾಹರಣೆ ಆಗತ್ತೆ. ತುಟಿಯ ಪ್ಲಸ್ ಕೆಳಗೆ ಕೆಳದುಟಿ. ಅದೇ ರೀತಿ ಇನ್ನು 3 ಎಕ್ಸಾಂಪಲ್ ಇದಾವೆ, ಅವುಗಳನ್ನ ನೀವು ಬರೀಲಿಕ್ಕೆ ಟ್ರೈ ಮಾಡಿ. ತುಂಬಾ ಈಸಿ. ಇದೇನ್ ಕಾನ್ಸೆಪ್ಟ್ ಇದೆ ಅಲ್ವಾ, ಇದೇ ತರ ಬರಿಬಹುದು. ಮುಂಗಾಲು ಅಂತ ಇದೆ, ಕಾಲು ಪ್ಲಸ್ ಮುಂದೆ ಮುಂಗಾಲು. ಅದೇ ರೀತಿ ಹಿಂದೆಲೆ ನಟ್ಟಡುವಿ ಅಂತ ಇದೆ. ಇವುಗಳನ್ನ ಎರಡನ್ನು ನೀವು ಸ್ವಂತವಾಗಿ ಈ ರೀತಿ ಬಿಡಿಸಿ ಬರೀಲಿಕ್ಕೆ ಟ್ರೈ ಮಾಡಿ. ಆಮೇಲೆ ಇವುಗಳನ್ನ ಬಾಯ್ಪಟ್ ಹಾಕೊಂತ ಕುಂದ್ರಬೇಡ್ರಿ, ಇವುಗಳನ್ನ ತಿಳ್ಕೋರಿ. ಇವುಗಳನ್ನ ತಿಳ್ಕೊಂಡಾಗ ಮಾತ್ರ ಇಂತಹ ಯಾವುದೇ ಶಬ್ದವನ್ನು ಕೊಟ್ಟರೂ ಕೂಡ ಇದರ ಕಾನ್ಸೆಪ್ಟಿನ ಆಧಾರದ ಮೇಲೆ ಆ ಶಬ್ದಗಳನ್ನ ನಾವು ಬಿಡಿಸಿ ಬರೋದು. ಸಮಾಸ ಯಾವುದು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ತುಂಬಾ ಈಸಿ ಆಗಿರುತ್ತೆ. ಸೊ ಇದಷ್ಟು ಅಂಶಿ ಸಮಾಸದ ಬಗ್ಗೆ ಆಯ್ತು. ಇನ್ನ ನೆಕ್ಸ್ಟ್ ತರಗತಿಯಲ್ಲಿ ನಾವು ಇದರ ಮುಂದುವರೆದ ಭಾಗವನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಜಸ್ಟ್ ಒಂದ್ಸರಿ ಹಾಗೆ ರಿಕ್ಯಾಪ್ ಮಾಡ್ತೀನಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಏನೇನು ಕಲ್ತ್ವಿ ಅನ್ನೋದನ್ನ ರಿಕ್ಯಾಪ್ ಮಾಡೋದಾದ್ರೆ, ಮೊದಲಿಗೆ ನಾವು ತತ್ಪುರುಷ ಸಮಾಸವನ್ನು ನೋಡಿದ್ವಿ. ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ಪೂರ್ವ ಪದ ನಾಮಪದವಾಗಿರಬೇಕು, ಉತ್ತರ ಪದವೂ ಕೂಡ ನಾಮಪದವಾಗಿದ್ದು, ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದಾಗ ಅದನ್ನ ನಾವೇನಂತ ಕರಿತೀವಿ, ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಆ ತತ್ಪುರುಷ ಸಮಾಸದಲ್ಲಿ ಮತ್ತೆ ನಾವು ವಿಧಗಳನ್ನ ನೋಡ್ತೀವಿ. ವಿಭಕ್ತಿ ಪ್ರತ್ಯಯಗಳ ಆಧಾರದ ಮೇಲೆ ಮತ್ತೆ ಅವುಗಳನ್ನ ವಿಧಗಳನ್ನಾಗಿ ಮಾಡ್ತೀವಿ. ತೃತೀಯ ತತ್ಪುರುಷ, ಚತುರ್ಥಿ ತತ್ಪುರುಷ, ಪಂಚಮಿ ತತ್ಪುರುಷ, ಷಷ್ಠಿ ತತ್ಪುರುಷ, ಸಪ್ತಮಿ ತತ್ಪುರುಷ ಅಂತ ಹೇಳಿ 5 ತತ್ಪುರುಷಗಳನ್ನ ವಿಭಕ್ತಿ ಪ್ರತ್ಯಯಗಳ ಆಧಾರದ ಮೇಲೆ ಮತ್ತೆ ವಿಧಗಳನ್ನ ನೋಡ್ತೀವಿ. ಸೊ ಅದಷ್ಟು ತತ್ಪುರುಷ ಸಮಾಸದ ಬಗ್ಗೆ. ಆದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಯಾವ್ದಂತ ಹೇಳಿದ್ರೆ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಅಂತ ಹೇಳಿದ್ರೆ ಪೂರ್ವ ಪದ ಗುಣವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದಾಗ ಅದನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನು ಥರ್ಡ್ ಒನ್ ನೋಡಿದ್ವಿ. ಯಾವುದು ಥರ್ಡ್ ಒನ್ ಅಂತ ಹೇಳಿದ್ರೆ ದ್ವಿಗು ಸಮಾಸ. ಸೊ ಆ ದ್ವಿಗು ಸಮಾಸ ಅಂತ ಹೇಳಿದಾಗ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ರೆ ಅದನ್ನ ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನು ಲಾಸ್ಟ್ ಒನ್ ಯಾವ್ದು ನೋಡಿದ್ವಿ, ಅಂಶಿ ಸಮಾಸ. ಪೂರ್ವ ಪದ ಅಂಶವಾಗಿದ್ದು, ಅಂಶ ಅಂತ ಹೇಳಿದ್ರೆ ದೇಹದ ಅಥವಾ ಯಾವುದೇ ಒಂದು ಭಾಗ, ಉತ್ತರ ಪದ ಅಂಶಿಯಾಗಿರ್ಬೇಕು. ಪೂರ್ವ ಪದ ಅಂಶ, ಉತ್ತರ ಪದ ಅಂಶಿ. ಅಂದ್ರೆ ಅಂಶ ಅಂದ್ರೆ ಒಂದು ಭಾಗ, ಅಂಶಿ ಅಂತ ಹೇಳಿದ್ರೆ ಆ ಭಾಗದಲ್ಲೇ ಮತ್ತೊಂದು ಭಾಗ. ಸೊ ಅಂತಹ ಶಬ್ದಗಳನ್ನ ನಾವು ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ. ಸೊ ಇನ್ನು ಉಳಿದಿರ್ತಕ್ಕಂಥ ಸಮಾಸಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಯಾರೆಲ್ಲ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲಾ ವಾಟ್ಸಪ್ ಗ್ರೂಪ್ಗಳು ಮತ್ತೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಸೆಷನ್ ಲೈಕ್ ಅನ್ಸಿದ್ರೆ ಅದಕ್ಕೆ ಖಂಡಿತ ಒಂದು ಲೈಕ್ ಅನ್ನ ಕೊಡಿ. ಕಮೆಂಟ್ಗಳನ್ನ ಹಾಕಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಯಾವ ಕಾನ್ಸೆಪ್ಟ್ ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾನು ಖಂಡಿತ ಅದನ್ನ ಸಾಲ್ವ್ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ರೆ. ಸೊ ಇದಷ್ಟು ಆಯ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ಬಾಯ್.